ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಾಗಾರ್ಜುನ್ ಮಾತಾಡ್ತಾ ಇದ್ದೀನಿ NKR ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಿಂದ. ಒಂದು ಸ್ವಲ್ಪ ದಿನಗಳ ಹಿಂದೆ ನಾನೊಂದು ವಿಡಿಯೋ ಹಾಕಿದ್ದೆ, ನಾನು ಯಾವ ಥರ ಇಂಜಿನಿಯರಿಂಗಲ್ಲಿ ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಕೊಂಡೆ ಅಂತ. ಆ ಒಂದು ವಿಡಿಯೋ ನೋಡಿ ತುಂಬ ಜನ ನಮಗಿನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡಿ ಇಂಜಿನಿಯರಿಂಗ್ ಬಗ್ಗೆ ಅಂತೆಲ್ಲ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಇಂಜಿನಿಯರಿಂಗ್ ಬಗ್ಗೆ ಒಂದು ವಿಡಿಯೋ ಸೀರೀಸೇ ಸ್ಟಾರ್ಟ್ ಮಾಡಿಬಿಡೋಣ. ನನಗೇನೇನು ಗೊತ್ತು ಇಂಜಿನಿಯರಿಂಗ್ ಬಗ್ಗೆ ಅದನ್ನೆಲ್ಲ ತಿಳಿಸೋಣ ಅಂತ ಒಂದು ವಿಡಿಯೋ ಸೀರೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇಂಜಿನಿಯರಿಂಗ್ ಅಂತಲೇ ಒಂದು ಪ್ಲೇಲಿಸ್ಟ್ ಮಾಡ್ತೀನಿ, ಅದರಲ್ಲಿ ಈ ಇಂಜಿನಿಯರಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಸೀರೀಸ್ ಸ್ಟಾರ್ಟ್ ಮಾಡೋದಕ್ಕೆ ಇವತ್ತು ಒಳ್ಳೆ ದಿನ ಅನಿಸ್ತು, ಯಾಕೆಂದರೆ ಇವತ್ತು ಇಂಜಿನಿಯರ್ಸ್ ಡೇ. ಸೊ ಯಾರೆಲ್ಲ ಇಂಜಿನಿಯರ್ಸ್ ಆಗಿದ್ದೀರಾ, ಯಾರು ಇಂಜಿನಿಯರಿಂಗ್ ಓದ್ತಿದ್ದೀರಾ, ಯಾರು ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲ್ರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನೀವು ಇಂಜಿನಿಯರಿಂಗ್ ಹೋಗಬೇಕು ಅಂದರೆ ಫಸ್ಟ್ ಮಾಡಬೇಕಾಗಿರೋದು ಆಪ್ಷನ್ ಎಂಟ್ರಿ ಅಲ್ವಾ. ಸೊ ನೀವು ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಇದೇ ಮೊದಲನೇ ಬಾರಿಗೆ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಅವ್ರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಹೆಚ್ಚು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಜನ್ರಲಾಗಿ ಸ್ಟೂಡೆಂಟ್ಸ್ ಮಾಡುವಂಥ ಮಿಸ್ಟೇಕ್ಸ್ ಯಾವುದು ಅಂತ ಹೇಳೋದಕ್ಕೆ ಇವಾಗ ಇಷ್ಟಪಡ್ತೀನಿ. ಇದು ನೀವು ಎರಡು ಥರ ಸೆಲೆಕ್ಟ್ ಮಾಡ್ತೀರಾ ಆಯಿತಾ. ಆಪ್ಷನ್ ಎಂಟ್ರಿಯಲ್ಲಿ ನಾನು ನೋಡಿದ್ದಾಗೆ ಕೆಲವರು ಕಾಲೇಜ್ ನೋಡಿಕೊಂಡು ಎಲ್ಲ ಬ್ರ್ಯಾಂಚ್ನೂ ಹಾಕ್ತಾರೆ, ಕೆಲವರು ಇಲ್ಲ ನಾನು ಇದೇ ಬ್ರ್ಯಾಂಚ್ನೇ ಬೇಕು ಅಂದ್ಬಿಟ್ಟು ಎಲ್ಲ ಕಾಲೇಜಲ್ಲೂ ಅವ್ರಿಗೆ ಬೇಕಾಗಿರೋಂಥ ಬ್ರ್ಯಾಂಚಸ್ ಮಾತ್ರ ಹಾಕ್ತಾರೆ. ಸೊ ಇಲ್ಲಿ ಎರಡನೇ ಆಪ್ಷನ್ ಬೆಟರ್ ಅನಿಸುತ್ತೆ, ಬೆಟರ್ ಅಲ್ಲ ಬೆಸ್ಟು. ನಿಮಗೆ ಯಾವ ಬ್ರ್ಯಾಂಚ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಆ ಬ್ರ್ಯಾಂಚ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಿಮ್ಮ ಮನೆ ಹತ್ರ ಯಾವುದೋ ಒಂದು ಕಾಲೇಜ್ ಇದೆ ಆಯಿತಾ, ನಿಮ್ಮ ಮನೆ ಪಕ್ಕನೇ ಇದೆ. ಆದರೆ ನಿಮಗೆ ಇಷ್ಟ ಇರುವಂಥ ಬ್ರ್ಯಾಂಚ್ದು ಅಲ್ಲಿ ನಿಮಗೆ ಸಿಗೋಲ್ಲ, ಯಾಕಂದರೆ ನಿಮ್ಮ ರ್ಯಾಂಕಿಂಗ್ ಏನೋ ಜಾಸ್ತಿನೋ ಕಡಿಮೆನೋ ಆಗಿದೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಇವಾಗ CS ಬೇಕು, ನಿಮ್ದು ರ್ಯಾಂಕಿಂಗ್ ತುಂಬ ಜಾಸ್ತಿ ಬಂತು, ನಿಮ್ಗಲ್ಲಿ ಸಿಗೋಲ್ಲ. ಹಾಗಂತ ನೀವೇನು ಮಾಡ್ತೀರಾ, ಎಲ್ಲ ಬ್ರ್ಯಾಂಚ್ನೂ ಹಾಕ್ತೀರಾ, ಅಲ್ಲಿ CS IS ಎಲ್ಲ ಹಾಕ್ಬಿಡ್ತೀರಾ. ಯಾವ್ಯಾವ್ದು ಇದೆಯೋ ಸಿವಿಲ್ಲು, ಮೆಕ್ಯಾನಿಕಲ್ಲು ಎಲ್ಲ ಹಾಕ್ತೀರಾ. ಆದರೆ ರಿಸಲ್ಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದೋ ಒಂದು ಬ್ರ್ಯಾಂಚ್ ಸಿಕ್ಬಿಟ್ಟಿರುತ್ತೆ ನಿಮಗಲ್ಲಿ, ನಿಮ್ಮ ಮನೆ ಪಕ್ಕ ಇರೋವಂಥ ಕಾಲೇಜಲ್ಲಿ. ಆವಾಗ ನಿಮಗೆ ಇಂಟ್ರೆಸ್ಟ್ ಇರೋದಿಲ್ಲ, ಆದರೂ ಹೋಗ್ತೀರಾ. ಆಮೇಲೆ ನೀವು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಿಮಗೆ ಅನಿಸುತ್ತೆ, ಅಯ್ಯೋ ಇದು ನನಗೆ ಇಷ್ಟ ಇಲ್ಲ ಈ ಬ್ರ್ಯಾಂಚು, ಮನೆ ಹತ್ರ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ ಅಂತ. ಆವಾಗ ನೀವು ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಡನ್ ಆಯಿತಾ. ಬ್ರ್ಯಾಂಚ್ ಹೋಗೋಕ್ಕಿಂತ ಮುಂಚೆ ನೀವು ಚೇಂಜ್ ಆಫ್ ಬ್ರ್ಯಾಂಚ್ ತೊಗೋಬೋದು, ಅದು ಖಾಲಿ ಇದ್ದರೆ ಮಾತ್ರ. ಬ್ರ್ಯಾಂಚ್ ಚೇಂಜ್ ಮಾಡ್ಕೋಬೋದು ಅಂತ ನೀವು ಸೇರ್ಕೊಂಬಿಟ್ರೆ ಅದು ಹೇಳೋಕ್ಕಾಗಲ್ಲ, ನಿಮಗೆ ಬ್ರ್ಯಾಂಚ್ ಚೇಂಜು ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಈ ಥರ ಮಾಡೋದ್ರಿಂದ ನೀವು ನಿಮ್ಮ ಕರಿಯರ್ನೇ ಹಾಳು ಮಾಡ್ಕೋತೀರ ಅಂತಲೂ ಹೇಳ್ಬೋದು. ನಿಮ್ಗೆ ಇಷ್ಟ ಇಲ್ದಿರೋದಕ್ಕೆ ಸೇರಿಕೊಂಡು ಆಮೇಲೆ ಅರ್ಧ ಬಿಟ್ಟು ಅದೆಲ್ಲ ನಾನು ನೋಡಿದ್ದೀನಿ. ಎಷ್ಟೊಂದು ಜನ ಇಂಜಿನಿಯರಿಂಗ್ ಸೇರ್ಕೊಂಡು ಬಿಟ್ಟಿರೋದನ್ನು ನೋಡಿದ್ದೀನಿ ನಾನು, ಯಾಕಂದರೆ ಇಂಟ್ರೆಸ್ಟ್ ಇರೋದಿಲ್ಲ ಆ ಥರ ಆಯಿತಾ. ಅದಕ್ಕೆ ಸೊ ಆಪ್ಷನ್ 2 ಏನು ಹೇಳಿದೆ ನಾನು, ನಿಮ್ಗೆ ಯಾವ್ಯಾವ ಬ್ರ್ಯಾಂಚ್ ಮೇಲೆ ಇಷ್ಟ ಇದೆ ಆ ಬ್ರ್ಯಾಂಚ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಒಂದು ಸ್ವಲ್ಪ ದೂರ ಇದ್ದರೂ ಪರವಾಗಿಲ್ಲ ಕಾಲೇಜು. ನಿಮ್ಮ ಮನೆ ಸರೌಂಡಿಂಗ್ಸಲ್ಲಿ ಯಾವ ಕಾಲೇಜ್ ಬರುತ್ತೋ ಅವ್ರು ನಿಮಗೆ ಎಲ್ಲೆಲ್ಲಿ ಓಡಾಡೋದಕ್ಕೆ ಈಸಿ ಆಗುತ್ತೋ ಅಂಥ ಕಾಲೇಜಸಲ್ಲಿ ನಿಮಗೆ ಇಷ್ಟ ಇರುವಂಥ ಬ್ರ್ಯಾಂಚ್ ಮಾತ್ರ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 5 ಕಾಲೇಜ್ ತೊಗೊಳ್ಳಿ. ಆ ಕಾಲೇಜಲ್ಲಿ ನಿಮಗೆ ಇವಾಗ CS ಮೇಲೆ ಇಂಟ್ರೆಸ್ಟ್ ಇದೆ, CS ಮತ್ತು IS ಅಷ್ಟು ಮಾತ್ರ ಹಾಕಿ ಆಯಿತಾ. ನಿಮಗೆ EC ಮೇಲೆ ಇಂಟ್ರೆಸ್ಟ್ ಇದ್ದರೆ EC ಆ್ಯಂಡ್ TC ಅದು ಮಾತ್ರ ಹಾಕಿ. ಸೊ ಇವಾಗ CS ಆ್ಯಂಡ್ IS ರಿಲೇಟೆಡ್, EC ಆ್ಯಂಡ್ TC ರಿಲೇಟೆಡ್, ಆ ಥರ ನಿಮ್ಗೆ ಇಂಟ್ರೆಸ್ಟ್ ಯಾವ್ಯಾವ್ದು ಇದೆಯೋ ಅದು ಮಾತ್ರ ಹಾಕಿ. ಎಲ್ಲ ಬ್ರ್ಯಾಂಚ್ನೂ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಇನ್ ಕೇಸ್ ನಿಮಗೆ ಅಲ್ಲೇನ ಸಿಕ್ಬಿಟ್ರೆ ಸಿಕ್ಕಿದೆಯಲ್ಲ ಅಂತ ನೀವು ಸೇರ್ಕೋತೀರಾ, ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಅಷ್ಟೇ, ನಿಮಗೆ ಯಾವ ಒಂದು ಬ್ರ್ಯಾಂಚ್ ಮೇಲೆ ಇಷ್ಟ ಇದೆಯೋ ಅಂಥ ಬ್ರ್ಯಾಂಚಸ್ ಮಾತ್ರ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.